ಸಮೀರ್ ಮುಲ್ಲಾ ಮೊಬೈಲ್ನಲ್ಲಿದೆ ರೋಚಕ ಫೋಟೋಗಳು. ಮೊಬೈಲ್ನಲ್ಲಿ ಹಲವು ಯುವತಿಯರ ಫೋಟೋ ಕೂಡ ಪತ್ತೆಯಾಗಿದೆ. ಪ್ರೆಗ್ನೆನ್ಸಿ ಟ್ಯಾಬ್ಲೆಟ್ಗಳನ್ನು ಕಳಿಸಿ ಮತ್ತು ಸ್ಕ್ಯಾನಿಂಗ್ ರಿಪೋರ್ಟ್ ಮತ್ತೆ ಫೋಟೋಗಳು ಎಲ್ಲವೂ ಸಹ ಆರೋಪಿಯ ಫೋನ್ನಲ್ಲಿ ಪತ್ತೆಯಾಗಿದೆ. ಹಾಗಾದ್ರೆ ಒಬ್ಬೊಬ್ಬರಿಗೆ ಈ ರೀತಿಯಾಗಿ ಮಾಡಿದ್ದಲ್ಲ, ಸಾಕಷ್ಟು ಜನರಿಗೂ ಸಹ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ ಎನ್ನುವಂತಹ ಆರೋಪಗಳು ಸಹ ಕೇಳಿ ಬರ್ತಾ ಇದೆ. ಠಾಣೆ ಎದುರಿಗೆ SSK ಮತ್ತು ಕೆಲ ಹಿಂದೂ ಸಮಾಜದ ಮುಖಂಡರು ಜಮಾವಣೆಗೊಂಡಿದ್ದರು. ಯಾವ ಕಾರಣಕ್ಕೆ ಅಂತ ನಾನು ಇಲ್ಲಿ ಬಂದು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ನಡೆದಿರುವಂಥ ಒಂದು ಘಟನೆ ಹಿನ್ನೆಲೆಯಲ್ಲಿ ಅವರಿಲ್ಲಿ ಜಮಾವಣೆಗೊಂಡಿದ್ದಾರೆ. ಅದ್ರ ಜೊತೆಗೆ ಒಬ್ಬ ಹುಡುಗಿಯ ಪೋಷಕರು ಒಂದು ಫಿರ್ಯಾದನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಜಿಮ್ಗೆ ಹೋದಂಥ ಸಂದರ್ಭದಲ್ಲಿ ಒಬ್ಬ ಆ ಹುಡುಗಿ ಜೊತೆ ವಿಶ್ವಾಸ ಬೆಳೆಸಿ ಆ ಹುಡುಗಿಯನ್ನು ಭಾಳ ದುರುಪಯೋಗ ಪಡಿಸ್ಕೊಳ್ಳುವಂಥ ಕೆಲಸ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ಕೆಲವು ಸಾಕ್ಷ್ಯಾಧಾರಗಳ ಜೊತೆಗೆ ಅವರು ಕಂಪ್ಲೇಂಟನ್ನು ಕೊಡ್ತಾ ಇದ್ದಾರೆ. ಆ ಪ್ರಕಾರ ನಾವು FIR ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಆ ಹುಡುಗನ ಜೊತೆ ಮಾತನಾಡಲಿಕ್ಕೆ ನಾವು ಬೆಳಗ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಸಂಘರ್ಷ ಆಯಿತು. ಸಂಘರ್ಷ ಆದಂಥ ಸಂದರ್ಭದಲ್ಲಿ ಆ ಹುಡುಗನ ನಾವು ಕರ್ಕೊಂಬಂದು ಇಲ್ಲಿ ಓಲ್ಡ್ ಹುಬ್ಳಿ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದೀವಿ ಅನ್ನುವಂಥ ಮಾತು ಹೇಳ್ತಾರೆ. ಅದಾದಮೇಲೆ ಹುಡುಗಿ ಮನೆ ಹತ್ರ ಕೆಲವರು ಬಂದುಬಿಟ್ಟು ಮನೆ ಹತ್ರ ಗೊಂದಲ ಕ್ರಿಯೇಟ್ ಮಾಡಿ ಅಲ್ಲಿ ನಮಗೆ ಹಲ್ಲೆ ಮಾಡಿದ್ದಾರೆ, ನಮ್ಮ ವಸ್ತುಗಳನ್ನು ಹಾಳು ಮಾಡಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ನಮ್ಮ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ಎದುರಿಗೆ ಅವರು ಇಲ್ಲಿ ಸ್ವಲ್ಪ ಮನೆ ಕಡೆ ಬರ್ರಿಪ್ಪ ಅಂತಂದು ಹೇಳಿದ್ರು. ನಾವಿಲ್ಲಿ ಮನೆ ಕಡೆ ಬಂದ್ವಿ ರೀ. ಅವ್ರು ಏನೋ ಒಂದು 4-5 ಮಂದಿ ಏನು ಬಂದು ದಬ್ಬಾಳಿಕೆ ಮಾಡತ್ತಿದ್ರು. ಅವರು ಆ ಬಾಗಿಲನ್ನು ಕೂಡ ಮುರಿದಿದ್ದಾರೆ. ಆಮೇಲೆ ಅನೇಕ ಶಬ್ದಗಳಿಂದ ಏನು ನಿಂದನೆ ಮಾಡಿದ್ದಾರೆ ಅವರು. ಆಮೇಲೆ ನಾವು ದಲಿತ ಸಮುದಾಯದವ್ರು ರೀ, ಹೌದು ರೀ. ಆಮೇಲೆ ವಿಜಯ ಕಲಬುರ್ಗಿ ನಮ್ಮ ಸ್ನೇಹಿತರು ಅವರು ಏನಂತ ತಿಳ್ಕೊಂಡು SSK ಸಮಾಜ ಜೋಡಿ ನಿಂದೇನಲ್ಲಿ ಅಂತಂದ್ರಿ ಅವರು. ನೀ ಏನ್ಲೇ SC ಆಗಿ ಒಳ್ಳೆ ಸೊಳೆ ಮಗನ ನೀನು, ಇವ್ರ ಜೋಡಿ ಯಾಕೆ ಸೇರಿಲ್ಲ ಅಂತಂದೇಳಿ ನಾನು ಜಾತಿ ನಿಂದ